ಪರಿಶೀಲನೆ ಮಾಡಿದ ಶಾಶ್ವತ ಸಿದ್ಧ ಮೂರು ಅವಸ್ಥೆಗಳನ್ನ ಪರಿಶೀಲನೆ ಮಾಡಿ ಮಾತ್ರ ಶಾಶ್ವತ ಸುಖ ಬರೇ ಹಂಗ ನಾವು ಪರಿಶೀಲನೆ ಮಾಡಿ ಮಾಡಲ್ಲ ಹಂಗ ಮತ್ತೆ ಹೊಳೆ ಮತ್ತೆ ಇದು ವಿಷಯ ಒಳಗ ಸುಖ ಸಿಗ್ತದೆ ಅಂತ ಹೇಳ ಸುಖ ನಮ್ಗೆ ಯಾವಾಗ ಸಿಗ್ತದೆ ಆನಂದ ಹೇಳಿದ್ರು ಅಕ್ಷರ ಹೇಳಿದ್ರು ಆನಂದ ಆತ್ಮ ಆನಂದದ ಆತ್ಮ ಆನಂದನೇ ಆತ್ಮ ಆ ಆನಂದವನ್ನ ಗಟ್ಟಿಗೊಳಿಸ್ಬೇಕಲ್ಲ ಯಾವಾಗ ಗಟ್ಟಿಗೊಳಿಸುದು ಆ ಗಟ್ಟಿಗೊಳಿಸ್ಬೇಕಾದ್ರೆ ಏನೇನ್ ಮಾಡ್ಬೇಕು ಶ್ರವಣ ಮನನ ನಿಧಿಧ್ಯಾಸನ ಹೇಳಿ ಆದ ಮೊದ್ಲೇಕ್ ಆಗ್ಬೇಕಂದ್ರೆ ಏನಾಗ್ಬೇಕು ಅಂತಃಕರಣ ಶುದ್ಧಿ ಬಾಹ್ಯ ಶುದ್ಧಿ ಇವೆಲ್ಲ ಶುದ್ಧಿ ಮಾಡ್ಕೋಬೇಕಲ್ಲ ನಾವು ಶುದ್ಧಿ ಮಾಡ್ಕೊಂಡ ಈಗ ನಾವು ಅಂದಾಕ ಹಾಕೈತಿ ಇಲ್ಲ ಕರ್ಮೇಂದ್ರಿಯ ಶುದ್ಧಿ ಆಗ್ಬೇಕು ಅಂತಃಕರಣ ಶುದ್ಧಿ ಆಗ್ಬೇಕು ಅಂದಾಗ ವೈರಾಗ್ಯ ಇನ್ನೂ ಅಂದಾಗ ಬರ್ತದೆ ಇಲ್ಲಾಂದ್ರೆ ಹಂಗೆ ಬರೀ ವಿಷಯದೊಳಗೆ ಸುಖ ಸಿಗ್ತತಿ ವಿಷಯ ಮುಖಾಂತರ ನಾವು ಸುಖ ಹೊಂತೇವು ಅಂತ ಎಲ್ಲಿವರೆಗೆ ಹೋಗುದು ನಿದ್ದೆ ಬರುತ್ತಾನ ಅದ್ರೊಳಗೆ ಸುಖ ಹೊಂದಾಗ ಬರ್ತೇವೆ ಬ್ಯಾಸರ ಆತಂದ್ರೆ ಬಿಟ್ಟು ಬಿಡ್ತೇವೆ ಒಂದು ನಾವು ಲೌಕಿಕ ಒಂದು ವಸ್ತು ತಗೋಬೇಕಾದ್ರೂ ಅದ್ರ ಏನೋ ಒಂದು ಇದನ್ನ ನೋಡ್ಬೇಕಾದ್ರೆ ನಾವು ಅದನ್ನ ಮೊದ್ಲೇಕೆ ಅದ್ರ ವಿಚಾರ ಮಾಡ್ತೇವ ಅದು ಏನು ಆ ಪ್ರಾಡಕ್ಟ್ ಏನೈತಿ ಆ ಪ್ರಾಡಕ್ಟ್ ಉಪಯೋಗಗಳ ಹೆಂಗ್ ಮಾಡಬೇಕು ಅದು ಎಲ್ಲಿವರೆಗೆ ಬರ್ತೈತಿ ಅಂತ ನಾವು ಇದನ್ನ ಮಾಡ್ತೇವ ಅದನ್ನ ನಮ್ ನಿಜ ತಿಳ್ಕೊಬೇಕಾರೆ ನಿಜ ನನ್ನಲ್ಲಿ ಐತಿ ಅದನ್ನ ಹೆಂಗ ತಿಳ್ಕೊಬೇಕು ಅದನ್ನ ಹೆಂಗ್ ಕಡ್ಕೋಬೇಕು ಅನ್ನೋದು ಪರಿಶೀಲನೆ ತಿಳ್ಕೊಬೇಕಾದ್ರೆ ಏನೇನ್ ಮಾಡ್ಬೇಕು ಇವೆಲ್ಲ ಬೇಕಲ್ಲ ನಿಯಮಗಳು ಬೇಕು ನಿಯಮ ಅಂದ್ರೆ ಮತ್ ನಾವು ಬೇರೆ ಮತ್ತ ಏನಾರ ಒಂದು ಕಲ್ಪಿಸ್ಕೊಂಡ್ ಮಾಡೋದಲ್ರಿ ಅಂತಃಕರಣ ಶುದ್ಧಿ ಆಗ್ಬೇಕಂದ್ರ ಎಲ್ಲಾ ಬಿಡುದ ಹೊರಗೆ ಏನೇನ್ ಹಿಡ್ಕೊಂಡೆ ಅವನ್ನೆಲ್ಲ ಬಿಟ್ಟಾಗ ಮಾತ್ರ ಅಂತಃಕರಣ ಶುದ್ಧಿ ಆಗ್ತದೆ ಕರ್ಮೇಂದ್ರಿಯಗಳ ಏನೇನು ಮಾಡ್ತೇವೆ ಅವನ್ನೆಲ್ಲ ಒಳಮುಖ ಮಾಡ್ಕೊಂಡಾಗ ಹೊರಗೆ ಹೊಂಟಿದ್ದನ್ನ ಒಳಮುಖ ಮಾಡ್ಕೊಂಡಾಗ ಅದು ಹಿಡಿತಾಗಿರ್ಬೇಕು ಅಂದಾಗ ನಮ್ಗೆ ಸುಖ ತೋರ್ತೈತಿ ಹಂಗ ನಾವು ಒಂದು ಕಣ್ಣಿನ ನೋಡಿದ ಕೂಡಲೇ ಅದ್ರಾಗ ಸುಖ ಐತಿ ಅಂತ ಹಂಗಾಗಿ ಎಷ್ಟೊತ್ತನ ಬೆನ್ನ ಹತ್ತೇವು ಭಾಳ ಅಂದ್ರೆ ಒಂದು ತಾಸೆ ಆಗ್ತದೆ ಅಂತಃಕರಣ ಶುದ್ಧಿ ಮಾಡ್ಕೋಬೇಕು ಅಂತಃಕರಣ ನಾವು ಶುದ್ಧಿ ಯಾಕೆ ಆಗಲ್ಲ ಅಂತಃಕರಣ ವಿಷಯಗಳು ಭಾಳ ಆಗ್ಯಾವ ನೀರ್ ತಿಳಿ ಐತಿ ಅದ್ ನೋಡಿ ಕಲ್ಸಾಡ್ಬಿಟ್ಟೇವ್ ನಾವು ಅಂತಃಕರಣ ಶುದ್ಧ ಐತದ ಅದ್ ನೋಡಿ ಕಲ್ಸಾಡ್ಬಿಟ್ಟೇವ್ ವಿಷಯಗಳನ್ನು ಕುಡಿಸ್ಕೊಂಡ್ ಅದ್ರಾಗ ಯಾಕೆ ಕಲ್ಸಾಡ್ಬಿಟ್ಟೇವ್ ನಮ್ಮ ಅಕ್ಕ ಕಾಣಂದ್ರೆ ಹೆಂಗ್ ಕಾಣ್ತೈತೆ ರಾಡ್ ನೀರ ರಾಡ್ ನೀರ ತಿಳಿ ಆಗ್ಬೇಕನ್ನ ನಿಂದಿರ್ಬೇಕಲ್ಲ ಅದು ತಿಳಿ ಆಗ್ಬೇಕಂದ್ರೆ ಟೈಮ್ ಬೇಕಲ್ಲ ಆ ಟೈಮ್ ಎದಕ್ಕೆ ಹೆಂಗ್ ಈ ಅಂತಃಕರಣ ಶುದ್ಧಿ ಮಾಡ್ಕೋಬೇಕಾದ್ರು ಅವನ್ನೆಲ್ಲ ಏನೇನ್ ಹಿಡ್ಕೊಂಡೆ ಅವನ್ನೆಲ್ಲ ಬಿಡ್ಬೇಕು ವಾಣಿ ದೋಷ ಶರೀರ ದೋಷ ಮನುಷ್ಯನ ದೋಷ ಇವನ್ ಬಿಟ್ಟಾಗ ಅಂತಃಕರಣ ಶುದ್ಧಿ ಆಗ್ತದೆ
ಅವಾಗ ನೀನ ಆತ್ಮ ಸ್ವರೂಪ ಆತ್ಮ ಅನುಭವ ಬರ್ತದೆ ಅಲ್ಲಿ. ಆತ್ಮ ಆನಂದ ಸ್ವರೂಪ ಐತೇನು ಅವಾಗ ಅನುಭವಕ್ಕೆ ಬರ್ತದೆ. ಒಂದು ವಸ್ತು ನಾವು ಅದು ನಮಗ್ ದುಃಖ ಕೊಡ್ತೈತೆ ಅನ್ನುವಾಗ ನಾವು ಬಿಡ್ತೇವೆ ಹೊರತಾಗಿ ಅದು ಸುಖ ಕೊಡ್ತೈತೆ ಅನ್ನುವರೆಗೆ ಎಲ್ಲಿವರೆಗೆ ಅದು ಸುಖ ಕೊಡ್ತೈತೆ ಅಂತ ನಾವು ತಿಳುವಳಿಕೆ ಇರ್ತೈತೆ ಅಲ್ಲಿವರೆಗೆ ನಾವು ಅದನ್ನ ಹಿಡ್ಕೊಂಡಿರ್ತೇವೆ. ಅದನ್ನ ಪರಿಶೀಲನೆ ಮಾಡ್ಬೇಕಲ್ಲ. ಅದು ನಮ್ಗೆ ಎಷ್ಟು ಏನು ಎಷ್ಟು ವೇಳೆ ಸುಖ ಕೊಡ್ತೈತಿ ಹೆಂಗ್ ಕೊಡ್ತೀವಿ ಮಾಡೋದಿಲ್ಲ ನಾವು. ಬರೀ ಉಪ್ಪಿಟ್ಟು ತಿನ್ನುವಾಗ ಅಷ್ಟ ಸುಖ ಉಪ್ಪಿಟ್ಟಿಂದ ಸುಖ ಅಂತ ತಿಳ್ಕೊಂಡ್ಬಿಡ್ತೇವೆ. ಒಂದೊಂದು ವಿಷಯಗಳ ಹೇಳಿದ್ರಲ್ಲ ಸರ್ವಸರು, ವಿಷಯಗಳ ಮುಖಾಂತರ ವಿಷಯದಾಗ ಸುಖ ಐತಿ ಅಂತ ತಿಳ್ಕೊಂಡು ಅದನ್ನ ಬಿಟ್ಟು ಆ ವಿಷಯದಲ್ಲದು ನನ್ನಿಂದಾಗೆ ಅದು ತೋರ್ತೈತಿ, ವಿಷಯಗಳ ಮುಖಾಂತರ ತೋರ್ತೈತಿ, ಆ ಸುಖ ತೋರುದು ನನ್ನಲ್ಲಿದ ಅದು ಅಂತ ತಿಳುವಳಿಕೆ ಬರ್ಬೇಕಲ್ಲ. ಹಂಗ್ ತಿಳ್ಕೊಬೇಕಂದ್ರೆ ಮೇಲಿಂದ ಮೇಲೆ ಇಂಥ ಶ್ರವಣಗಳನ್ನ ಮಾಡಬೇಕು. ಶ್ರವಣ ಮನನ ಎಲ್ಲಿವರೆಗೂ ನಾವು ಈ ಶ್ರವಣಾದಿಗಳನ್ನು ಮಾಡೋದಿಲ್ಲ ಅಲ್ಲಿವರೆಗೂ ನಮಗೆ ಅಂತಃಕರಣ ಶುದ್ಧ ಆಗುದಿಲ್ಲ. ವಿಷಯ ನಾವು ಮುಂಜಾನಿದ್ದ ಸಾಯಂಕಾಲ ತನಕ ಯಾವ ಸಂಘದಾಗಿರ್ತೇವೆ, ವಿಶೇಷ ಸಂಘದಾಗ ಇರ್ತೇವೆ. ಅದಕ್ಕೆ ನಮ್ ನಿಜ ಸುಖ ತೋರುದಿಲ್ಲ. ನಮ್ ನಿಜ ಸುಖ ತೋರ್ಬೇಕಂದ್ರೆ ವಿಷಯ ಸಂಘ ಕಡಿಮೆ ಮಾಡಬೇಕು. ಇದಕ್ಕೆ ಎಷ್ಟು ವೇಳೆ ಕೊಡ್ತೇವೆ, ಆ ವಿಷಯಕ್ಕೆ ಎಷ್ಟು ವೇಳೆ ಕೊಡ್ತೇವೆ ಪರಿಶೀಲನೆ ಮಾಡ್ರಿ ನೀವು. ಆ ವಿಷಯಗಳು ಎದಕ್ಕೆ ತೋರ್ತಾವು, ನೀ ನೋಡ್ತಿ ಅಂತ ನೀ ಅನುಭವಿಸ್ತಿ ಅಂತ ಅವು ತೋರ್ತಾವ. ವಿಷಯಗಳ ಮುಖಾಂತರ ನೀನು ಸುಖವಂತಿ ಅಂತ ಅವ ನೀ ಕಲ್ಪಿಸ್ಕೊಂಡಿ. ಅದಕ್ಕೆ ಅವ ನಿನಗೆ ಇದನ್ನ ಮಾಡ್ತಾವ, ದುಃಖ ಕೊಡ್ತಾವ. ಅವು ಒಂದು ಕಲ್ಪನೆ, ಅದು ನಿನ್ನ ಕಲ್ಪನೆ ಅಡುಗುತನ ಅಷ್ಟೇ ಇರ್ಬೇಕು. ಕಲ್ಪನೆ ಅಡಗಂದ್ರೆ ನಿನ್ ಮತ್ತೊಂದು ವಸ್ತುವಿನ ಕಡೆ ಒಲವಾತಂದ್ರ ಆ ವಿಷಯ ದುಃಖ ಆಗ್ತೈತಿ. ಮನಸ್ಸ ವಿಕಾರ ಆಕೈತಿ. ನಮ್ಮ ದುಃಖಕ್ಕೆ ಕಾರಣ ಆಕೈತಿ. ಮನಸ್ಸಿನಾಗ ಏನೇನು ಕಲ್ಪನೆ ಆಗ್ತಾವ ಅವ ದುಃಖಕ್ಕೆ ಕಾರಣ ಆಗ್ತಾವ. ಮನಸ್ಸಿದ್ದ ಸುಮ್ಮನಿದ್ದರೆ ಸುಖ ಅಂತ ಹೇಳಿ. ಮನಸ್ಸು ಯಾವಾಗ ಸುಮ್ಮನೆ ಇರ್ತೈತಿ ಅದಕ್ಕೆ ಜ್ಞಾನ ಆಗ್ಬೇಕಲ್ಲ. ವಿಷಯಗಳಲ್ಲಿ ಸುಖ ಇಲ್ಲ ಅನ್ನೋದು ಜ್ಞಾನ ಆಗ್ಬೇಕಲ್ಲ. ಜ್ಞಾನ ಆದಾಗ ಅದಕ್ಕೆ ಆ ಕಡೆ ಹೋಗುದಿಲ್ಲ. ಹಂಗೆ ನಾವು ಸಾಕಷ್ಟು ಮನಸ್ಸು ಸುಮ್ಮನೆ ಇರ್ಸಾಕ್ ಬೇಕಾದಂತ ಕಸರತ್ತು ಮಾಡ್ತೇವೆ. ಆದ್ರೆ ಎಷ್ಟು ವೇಳೆ ಅದು ಸುಮ್ಮನೆ ಇರ್ತೈತಿ. ಎಲ್ಲಿವರೆಗೂ ಆ ವಸ್ತು ಆ ವಿಷಯ ಅದರಲ್ಲಿ ಇದಿಲ್ಲ ಅನ್ನೋ ತಿಳುವಳಿಕೆ ಆಗುತ್ತಾನ ಆ ಮನಸ್ಸು ಸುಮ್ಮನೆ ಇರೋದಿಲ್ಲ. ತಿಳುವಳಿಕೆ ಆಯ್ತಂದ್ರ ಮನಸ್ಸು ಆ ಕಡೆ ಹೋಗುದಿಲ್ಲ. ಅದಕ್ಕೆ ಮನಸ್ಸು ಸುಮ್ಮನೆ ಇರ್ಬೇಕಂದ್ರ ಜ್ಞಾನ ನಮಗೆ. ಜ್ಞಾನ ಅಂದ್ರೆ ಯಾವ ಜ್ಞಾನ? ಸ್ವರೂಪ ಜ್ಞಾನ ನಮಗೆ. ಸ್ವರೂಪ ಜ್ಞಾನ ಮಾಡ್ಕೊಂಡ್ರೆ ಮಾತ್ರ ಮನಸ್ಸು ಸುಮ್ಮನೆ ನಿಂದ್ರಾಕ್ ಸಾಧ್ಯ. ಇಲ್ಲಾಂದ್ರೆ ನಾವು ಬೇಕಾದಂತ ಕಸರತ್ತು ಮಾಡಿ ಬೇಕಾದ ಏನು ಮಾಡಿದ್ರು ಮನಸ್ಸು ಸುಮ್ಮನೆ ಇರ್ಬೋದು. ಎಷ್ಟು ವೇಳೆ ಸುಮ್ಮನೆ ಇರ್ತದೆ ಬಾ ಅಂದ್ರೆ ಅವಾಗ 1 ತಾಸು ಇರ್ಬೋದು. 1 ತಾಸು ಉಸಿರು ಸುಮ್ಮನೆ ನಿಂದ್ರಿಸಿ ಪ್ರಾಣಾಯಾಮ ಮಾಡಿದಾಗ ಎಷ್ಟು ತಾಸು ನಾವು ಮಾಡ್ಬೋದು ಪ್ರಾಣಾಯಾಮ? ಅದರಿಂದ ಎಷ್ಟು ನಮಗೆ ಸುಖ ಕೊಟ್ಟೈತಿ, ಎಷ್ಟು ವೇಳೆ ನಮ್ಮ ಮನಸ್ಸು ನಿಂತೈತಿ ಅನ್ನೋ ವಿಚಾರ ಮಾಡ್ಬೇಕು. ಜ್ಞಾನದ ಮುಖಾಂತರ ಮನಸ್ಸು ಬಹಳ ನಿಲ್ಲತ್ತೆ. ಏನ ಉಸಿರ ಎಲ್ಲಿ ಎಷ್ಟು ವೇಳೆ ತನ ಇಟ್ಕೊಂಡು ಅದಕ್ಕೆ ಯಾವ್ದು ವೇಳೆ ಜಾಸ್ತಿ ಆಯ್ತು ನೋಡ್ಬೇಕಲ್ಲ. ನಾವು ಈ ಮನಸ್ಸಿನಾಗ ಏನೋ ಕಲ್ಪನೆ ಮಾಡ್ಕೊಂಡು ಸುಮ್ಮನೆ ಕುಂತ್ರೆ ಏನ್ ಮಾಡೋದು?
ಕಲ್ಪನೆ ನಾಶ ಆಗ್ತಾನ ನಮ್ಗೆ ಜ್ಞಾನ ಆಗೋದಂದ್ರೆ ಹೆಂಗೈತಿ? ಧ್ಯಾನ ಮಾಡೋದಂದ್ರೆ ಹೆಂಗೆ ಕಲ್ಪನೆ ನಾಶ ಮಾಡೋದ ಜ್ಞಾನ. ಅಂತ ಧ್ಯಾನ ಮಾಡೋದು ಧ್ಯಾನ ಎಲ್ಲಿ ಮಾಡಕ್ ಹೋಗೋ ಅವಶ್ಯಕತೆನೂ ಇಲ್ಲ. ಅದಕ್ಕೆ ವಿಷಯಗಳಲ್ಲಿ ಸುಖ ಇಲ್ಲ ಅಂತ ತಿಳ್ಕೊಂಡು ಎಲ್ಲಿವರೆಗೆ ನಮಗೆ ಮನವರಿಕೆ ಆಗುದಿಲ್ಲ ಅಲ್ಲಿವರೆಗೆ ಮನಸ್ಸು ಸುಮ್ಮನೆ ಇರೋದು. ಅಂತ ಮನಸ್ಸನ್ನ ಸುಮ್ಮನೆ ಇರಬೇಕಂದ್ರೆ ಸ್ವರೂಪದ ಕಡೆ ಸ್ವಲ್ಪ ವಿಚಾರನ ಮೇಲಿಂದ ಮೇಲೆ ಮನನ ಮಾಡ್ಕೊಂತ ಇದ್ದಾಗ ಅದು ಸುಮ್ಮನೆ ಇರ್ತದೆ. ಮನಸ್ಸನ್ನ ಎಲ್ಲಕ್ಕೂ ಕಾರಣ. ಮನಸ್ಸಿಗೆ ಬುದ್ಧಿ ಕೈ ಮನಸ್ಸು ಕೊಟ್ರೆ ಮಾತ್ರ ಸುಮ್ಮನೆ ಇರ್ತದೆ. ಬುದ್ಧಿ ತಿಳುವಳಿಕೆ ಬಂತಂದ್ರೆ ಬುದ್ಧಿ ಹೇಳ್ತಂದ್ರೆ ಸುಮ್ಮನೆ ಇರ್ತದೆ. ಎಲ್ಲಿವರೆಗೂ ನಮ್ಗೆ ಬುದ್ಧಿ ಬರುವುದಿಲ್ಲ ತಿಳುವಳಿಕೆ ಆಗುದಿಲ್ಲ ಅಲ್ಲಿವರೆಗೆ ಮನಸ್ಸು ಹಂಗ ಹೋಗುದು. ಅದಕ್ಕೆ ಅಂತ ಒಂದು ಇದನ್ನ ಮಾಡ್ಬೇಕಂದ್ರೆ ಈ ಶ್ರವಣ ಮನನ ಇವು ಅವಶ್ಯ. ಸ್ವಲ್ಪ ಶ್ರವಣನ ಮಾಡ್ಬೇಕು. ನಿಮ್ಮ ಸ್ವರೂಪದ ಶ್ರವಣನ ಮಾಡ್ಬೇಕು. ಮತ್ತೆ ಕಟ್ಟಿ ಕಾದಂಬರಿ ಅಲ್ಲ ಶ್ರವಣ ಮಾಡೋದು. ನಾನು ಯಾರಿದ್ದೀನಿ, ನಾನು ಏನು, ಈ ಶರೀರ ನಾನು ಅಥವಾ ಇವನ್ನೆಲ್ಲ ಅರಿಯೋನ್ ನಾನು ಅಂತ ವಿಚಾರನ ಮಾಡ್ಕೊಂತ ಹೋದಾಗ ಮನಸ್ಸನ್ನ ನಿಲ್ಲಿಸಕ್ಕೆ ಯಾವ್ದು ಅರಿದಿಲ್ಲ ಅದು ನಾನು ಅಲ್ಲ ಅಂತ ಬಿಡುವಂತ ಬಂದಾಗ ಅರಿಯೋನ್ ನಾನು ಅದೇನೆ ಅಂತ ತಿಳ್ಕೊಂಡು ಬಂದಾಗ ಮನಸ್ಸು ನಿಲ್ಲುತ್ತದೆ. ಅದ ಧ್ಯಾನ. ಅಂತದನ್ನ ನಾವು ಮಾಡ್ಬೇಕಂದ್ರೆ ಶ್ರವಣ ಮನನ ಜೋರಾಗ. ಇದು ಹೇಳುದು ಕೇಳುದ್ರಾಗ ಬಾಳ ಕೇಳುದ್ರಾಗ ಏನಿಲ್ಲ. ನಿದ್ದೆ ಹೋಗ್ಬೇಕಾದ್ರೆ ಏನಾರ ಹೇಳ್ಕೊಂತ ಕೇಳ್ಕೊಂತ ಅದಕ್ಕೆ ಇದನ್ನು ನೀವು ತಿಳ್ಕೊಂಡು ನೋಡ್ಕೊಂಡು ನೀವು ಉಳಿದ ಅಷ್ಟೇ ಇರ್ಬೇಕು. ಯಾವ್ದು ನಾನಲ್ಲ, ಯಾವ್ದು ನಾನಂದ್ರೆ ಈ ಶರೀರ ಆನಂದ ಅದನ್ನೆಲ್ಲ ಅದೇ ನಾನು ಅದನ್ನು ತಿಳ್ಕೋಬೇಕು. ಅದನ್ನು ತಿಳ್ಕೊಂಡು ಉಳಿದ ಆತ್ಮ ಸಾಕ್ಷಾತ್ಕಾರ. ಅದಕ್ಕೆ ಒಂದು ಆತ್ಮ ಸಾಕ್ಷಾತ್ಕಾರ ಅದ. ಆ ಸ್ಥಿತಿ ಒಂದಿಲ್ಲ, ಸಮಾಧಿ ಸ್ಥಿತಿ ಒಂದಿಲ್ಲ, ಬುದ್ಧಿ ಸಮವಾಗಿರುವುದು ಅದ ಮನುಷ್ಯನ ಮುಖ್ಯ ಕರ್ತವ್ಯ. ಅದ ಧರ್ಮ. ನಾವು ಬೇರೆ ಹೊರಗಿನ ಕರ್ಮ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಹೊರಗಿನ ನಾವು ಬೇಕಾದಂತ ಕರ್ಮ ಮಾಡಿದ್ರು ಏನು ಉಪಯೋಗ ಇಲ್ಲ. ಅಂತ ದೇವತೆಗಳನ್ನ ನಾ ಸಾಕ್ಷಾತ್ಕಾರ ಮಾಡ್ಕೊಂತೀನಿ, ಅವ್ರನ್ನ ಇದನ್ನ ಮಾಡ್ಕೊಂತೀನಿ ಅಂದ್ರೂ ಅದೇನು ಉಪಯೋಗ ಇಲ್ಲ. ಯಾಕೆ ಅವೆಲ್ಲ ನಿನ್ನ ಕಲ್ಪನೆ. ಅವೆಲ್ಲ ದೇವತೆಗಳು ನಿನ್ನ ಕಲ್ಪನೆದನ್ನು ನಿನ್ನ ಕಲ್ಪನೆದಾಗ ಉದಯವೋ ನಿನ್ನ ಕಲ್ಪನೆದಾಗ ಆಗುತ್ತವೆ. ಅಂತದನ್ನು ಮಾಡೋದ್ರಲ್ಲಿ ನಾನು ಯಾರದೇನು ತಿಳ್ಕೊಂಡು ಅದ್ರಾಗ ಉಳಿದ ಮುಖ್ಯ ಕರ್ತವ್ಯ ಕರ್ಮನೂ ಅದ. ಅದನ್ನ ಮಾಡೋದಕ್ಕೆ ಅಂಥದನ್ನ ಮಾಡುವ ಸಲುವಾಗಿ ಇಂಥ ಸ್ಥಾನಮಾನಗಳ ಮಾಡ್ಯಾರ. ಅದನ್ನ ಮಾಡೋಣ ಅಂತೇಳಿ ನಾನು ಹೇಳ್ತೀನಿ.